ಗೊತ್ತಿರಲಿಲ್ಲ ಅಂತ ಹೇಳ್ತೀರಲ್ರಿ ನೀವು. ಯಾರ ಇಲಾಖೆ ಅದು? ಇದು ಏಜೆನ್ಸಿ PWD ಇದ್ದಾರೆ, ಒಪ್ಕೋತೀನಿ. ಕಾರ್ಯಕ್ರಮ ಯಾರ ಇಲಾಖೆಗೆ ಸಂಬಂಧಪಟ್ಟಿರೋದು? ನಿಮ್ಮ ಇಲಾಖೆಗೆ ರೀ. ಏನ್ರಿ ಟೇಪ್ ಕಟ್ ಮಾಡ್ರಿ ಇದು ಮಾಡಬಾರ್ದು ಅಂತಿಲ್ಲ, ಇಲ್ಲ ಇದು ಉಂಟೇನ್ರಿ? ಏನ್ರಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರು ಲೋಕಲ್ ಇದೆ, ಗೌರವವಾಗಿ ನಡೆಸ್ಕೊಳ್ಳಿ. ಜನಪ್ರತಿನಿಧಿಗಳು ಏನು ಅಂತ ತಿಳ್ಕೊಂಡಿದ್ದೀರಾ? ಈ ರೀತಿ ಎಲ್ಲ ಕಾರ್ಯಕ್ರಮ ಮಾಡಬೇಡ್ರಿ. 50 ರೂಪಾಯಿ ಹಾರ ತರಿಸಿ ಹೋಗ್ಲಿ. ಯಾರ್ರಿ ಕಾಂಟ್ರಾಕ್ಟರ್ ಇದ್ರದ್ದು? ಎಲ್ಲಿದ್ದಾರ್ರಿ? ಕಟ್ಟಡ ಹ್ಯಾಂಡ್ ಓವರ್ ಮಾಡ್ಬೇಕು ಅಂತ ಅದು ಮಾಡ್ಬೇಕಲ್ರಿ. ಮತ್ತೆ ನಿಮ್ಗೆಲ್ಲ ಹೆಂಗಾಗಿದೆ ನನಗೆ ಅರ್ಥ ಆಗ್ತಾ ಇಲ್ವಲ್ಲ, ಇದು ಏನಕ್ಕೆ ಅಂತ ಬೇಜವಾಬ್ದಾರಿ. ನೋಡ್ರಿ, ಉದ್ಘಾಟನೆ ದಿವಸ ಸಿಸ್ಟಮ್ಯಾಟಿಕ್ ಪ್ರೋಟೋಕಾಲ್ ಪ್ರಕಾರ ನಡಿಬೇಕ್ರಿ. ಸುಮ್ಮನೆ ಏನೋ ಬೇಕಾಬಿಟ್ಟು ಮಾಡೋದ್ರ ಮಾಡಬೇಡಿ ಕಾರ್ಯಕ್ರಮನ. ಏನ್ ತಿಳ್ಕೊಂಡಿದ್ದೀರಾ? ಸ್ಥಳೀಯ ಜನಪ್ರತಿನಿಧಿಗಳನ್ನ ಕರೆಕ್ಟ್ ರೀತಿಯಲ್ಲಿ ಕರೆದು ಅವ್ರು ಬಂದಾಗ ಗೌರವಿಸ್ತಕ್ಕಂಥ ಕೆಲಸ ಮಾಡಿ. ಇವತ್ತೇನು ಹೊಸ್ದಾಗಿ ಮಾಡ್ತಾ ಇದ್ರಿ ಕಾರ್ಯಕ್ರಮನ? ಒಂದು ಕಟ್ಟಡ ಉದ್ಘಾಟನೆ ಆಗುತ್ತೆ ಅಂದ್ರೆ ಸ್ಥಳೀಯರನ್ನ ಬರ ಕೇಳ್ಕೋಬೇಕು. ಸ್ಥಳೀಯರು ಬಂದಾಗ ನೀವು ಬರೀ ಟೇಪ್ ಕಟ್ ಮಾಡಿ ಹೋಗ್ಬಿಡ್ತಾರಾ? ಯಾರು ಹೇಳ್ಕೊಟ್ಟಿದ್ದು ನಿಮ್ಗೆ? ಎಲ್ಲ ಒಳ್ಳೇದಲ್ಲ ಹೇಳಿದ್ದೀನಿ. ನಾವು ಯಾರ ಹತ್ರ ಏನು ಮಾತಾಡಲ್ಲ, ಅದನ್ನ ನೀವು ದುರುಪಯೋಗ ಪಡಿಸ್ಕೊಂಡ್ಬಿಡಿ ಹೇಳಿದ್ದೀನಿ. ಏನ್ ತಿಳ್ಕೊಂಡಿದ್ದೀರಿ? ಗೊತ್ತಿದ್ದೀರಿ ಶಾಸಕ ಪ್ರೋಟೋಕಾಲ್ ಏನು ಅಂತೇಳಿ? ಸಂತೆ ಮಾಡಿದಾಗ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಒಂದು ಹಾರ ಹಾಕಕ್ಕೆ ಯೋಗ್ಯತೆ ಅಲ್ವಾ ನಿಮ್ಗೆ? ಕಾರ್ಯಕ್ರಮ ಕರೆಕ್ಟಾಗಿ ಮಾಡ್ರಿ. ಕಮ್ಯುನಿಕೇಶನ್ ಮಾಡ್ಬೇಕ್ರಿ. ನೀವು ಅವನ ಕರ್ಸ್ಬೇಕು, ಅವನು ಯಾರು ಅವ್ನು ಹ್ಯಾಂಡ್ ಓವರ್ ಮಾಡ್ಬೇಕಾದ್ರೆ ಬಿಲ್ಡಿಂಗ್ ನ ಕರ್ಸಿ ಒಂದು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಮಾಡ್ಬೇಕಲ್ಲೇನ್ರಿ? ಒಬ್ಬ MLA ಬರ್ತಾನೆ, ಅದಕ್ಕೊಂದು ಇದು ಬೇಡ ಬನ್ರಿ ನಿಮ್ಗೆಲ್ಲ. ಏನ್ ಬೇಕಾಬಿಟ್ಟು ಮಾಡೋದು, ಏನ್ ಸುಮ್ಮನಿರ್ತೀವಿ ಅಂತ ತಿಳ್ಕೊಂಡಿದ್ದೀರಾ ನೀವೆಲ್ಲ? ಸ್ಥಳೀಯ ಗ್ರಾಮ ಪಂಚಾಯತ್ ಯಾರಿದ್ದಾರೆ ಅವ್ರನ್ನ ಇನ್ವೈಟ್ ಮಾಡಿ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಮಾಡಬೇಕು. ಏನ್ರಿ ಇದು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.